Gangnam Style. Gangnam Style. 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 ಎಲ್ಲ ಬಂದ್ರ ಇಲ್ಲಿ ಯಾರು ನೀವೆಲ್ಲ ಜಿ ಸ್ಕೂಲ್ ಇಂದ ಬಂದಿದ್ದೀರಾ ಸರಿ ಮಮ್ಮಿ ನಂಬರ್ 1 ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಹಲೋ ನಿಮಿಷ ಮಮ್ಮಿ ನಂಬರ್ 1 ಅಲ್ಲಿ ಆಡಕ್ ಬೇಕಾಗಿರೋದು ಮಮ್ಮಿ ಮತ್ತೆ ಮಕ್ಕಳು ಬರೀ ಮಕ್ಕಳು ಬಂದ್ಬಿಟ್ರೆ ಏನ್ ಮಾಡೋದು ಅದು ಇಷ್ಟು ಜನ ಬಂದಿದ್ದೀರಲ್ಲ ಅಲ್ಲಿ ಜಾಗ ಆದ್ರೂ ಇದೆಯಾ ನಿಂತ್ಕೊಳ್ಳೋದಕ್ಕೆ ಅದೇನ್ ಮಾಡ್ತೀರಾ ಬಿಡ್ತೀರೋ ನನಗ್ ಗೊತ್ತಿಲ್ಲ ನನಗ್ ಬೇಕಾಗಿರೋದು 4 ಕಿಡ್ಸ್ ಯಾರ್ಯಾರು 4 ಕಿಡ್ಸ್ ಒಂದ್ ನಿಮಿಷ ಇವಾಗ ಈ ಕಡೆ ಒಂದ್ ಟೀಮ್ ಈ ಟೀಮ್ ಇಂದ ಯಾರು ಮಾನಸ ಬಾಯ್ಲಿ ಓಕೆ ಮಾನಸ ಬಂದಾಯ್ತು ಒಂದು ಇವಾಗ ನಿಮ್ ಟೀಮ್ ಇಂದ ಯಾರು ಉದಿತ್ ಬಾರ ಉದಿತ್ ಬಂದಾಯ್ತು ಈ ಟೀಮ್ ಇಂದ ಯಾರು ಸರಿ ಇವಾಗ ಈ ಟೀಮ್ ಇಂದ ಯಾರು ಬರ್ತಾ ಇರೋದು ಓಕೆ ಸೊ ನೀವು 4 ಜನ ಇವತ್ತು ಮಮ್ಮಿ ನಂಬರ್ 1 ಗೇಮ್ ಅಲ್ಲಿ ನಿಮ್ ಮಮ್ಮಿ ಜೊತೆ ಆಟ ಆಡ್ತೀರಾ ಇವಾಗ ಎಲ್ಲರೂ ಹೆಂಗ್ ಕಾಣಿಸ್ತಾ ಇದೀರಾ ಅಂದ್ರೆ ಝೂ ಅಲ್ಲಿರೋ ಅಷ್ಟೂ ಪ್ರಾಣಿನ ಬಿಟ್ಬಿಟ್ರೆ ಹೆಂಗಿರುತ್ತೆ ಹಂಗಿರ್ತೀರಾ ಹಂಗೆ ಇದಿರ್ತಾನೆ ಅಂತ ಒಪ್ಕೊಂಡ್ರಿ ಇದು ಕಣ ನಿಜ ಹೇಳ್ತೀರಲ್ಲ ಅದೇ ನಮ್ಗೆ ಖುಷಿ ಆಗೋದು ಓಕೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ಏನ್ ಹೇಳ್ತೀನಿ ಎಲ್ರಿಗೂ ಗೊತ್ತಲ್ವಾ ಏನ್ ಹೇಳ್ತೀನಿ ಹೇಳು ನಿಮ್ ಮಮ್ಮಿನ ಕರ್ಕೊ ಬನ್ನಿ ನಿಂಗ್ ಗೊತ್ತೇನಾ ಓಕೆ ಇವನ್ ಹೇಳ್ಕೊಡ್ತಾನೆ ಅದೇ ತರ ಹೇಳ್ಬೇಕು ಹೇಳ ಏನ್ ಹೇಳಿದೆ ನೀನೀಗ ಏನ್ ಶ್ಯಾಮಲ ನಿಮ್ಮ ಮಮ್ಮಿ ಹೆಸರು ಯಾರು ಕೇಳಿದೀಗ ಓಕೆ ನಾನು ಹೇಳ್ತೀನಿ ಅದಾದ್ಮೇಲೆ ಹೇಳ್ಬೇಕು ಗಿರ್ಜಾ ಮುನ್ಸನ್ನು ನಾನು ನಿಮ್ಮ ಸುಜನ್ನು ನೀವೆಲ್ಲ ನಿಮ್ಮ ಸುಜನ್ನ ನನ್ನ ಹೆಸರು ತಾನೆ ಸುಜನ್ನು ಸರಿ ಹೇಳ್ದಂಗೆ ಹೇಳಿ ಓಕೆ ಪರವಾಗಿಲ್ಲ ಊಪಿ ಗಿರ್ಜಾ ಮುನ್ಸನ್ನು ನಾನು ನಿಮ್ಮ ಸುಜನ್ನು ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು ನೀವು ನೋಡ್ತಾ ಇದ್ದೀರಾ ಮಮ್ಮಿ ನಂಬರ್ 1 ಓಕೆ ಸೊ ಇವಾಗ ನೀವು 4 ಜನ ಇದೀರಲ್ವಾ ನೀವು 4 ಜನ ಓಡೋಗಿ ನಿಮ್ಮ ಮಮ್ಮಿನ ಕರ್ಕೊಂಡ್ಬರ್ಬೇಕು ಓಕೆ ಓಕೆ ರನ್ ನಮಸ್ಕಾರಮ್ಮ ನಮಸ್ಕಾರ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ಗೊತ್ತಾಗಿಲ್ಲ ಚಾಮ್ಲಾ ಎಲ್ಲ ಓಕೆ ಬೈಲಿ ನಗು ಜೋರಾಗಿ ಈ ಅಂತ ಇಲ್ಲೊಂದ್ ಗೇಟು ಯಾಕೆ ನೀನೇ ಬೀಳಿಸ್ಕೊಂಡೆ ಅದಾಗದೆ ಬಿತ್ತ ಅದೇ ಎಲ್ಲ ನಂಗೆ ಮುರ್ಕೊಂಡ್ಬಿಡ್ತೀನಿ ನೀನು ಯಾವ್ದಾವ್ದು ಅಲ್ಲಾಡುತ್ತೆ ಅದನ್ನ ಮಾತ್ರ ಓಕೆ ನಿನ್ಗೊಂದು ಪೆಟ್ ನೇಮ್ ಇದೆ ನನಗೆ ಗೊತ್ತದು ಹೇಳ ನಿನಗೆ ಎಲ್ಲರೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂತ ಕರೀತಾರ ಇವತ್ತಿಂದ ಹಂಗೆ ಕರೀತಾರ ನೋಡು ನಾನಂತೂ ಹಂಗೆ ಕರೆಯೋದು ನರಸಿಂಹರಾಜು ಅಂತಲೇ ಕರೆಯೋದು ಯಾಕ್ರಿ ಅವ್ನ್ ಹಲ್ ಮುಂದೆ ಇದಲ್ಲ ಅದಕ್ಕೆ ಸೂಪರ್ ಕಣ ಸೂಪರ್ ಡೂಪರ್ ಕಮಿಡಿಯನ್ ಆಫ್ ಇಂಡಸ್ಟ್ರಿ ಅವರು ಇಡೀ ಜಗತ್ತು ಚಾರ್ಲಿ ಚಾಪ್ಲಿನ್ ಅಂತಾರೆ ಆದ್ರೆ ನಾವು ಅವ್ರಿಗಿಂತ ಮೀರ್ಸೋಂತ ಕಲಾವಿದರು ನಮ್ಮಲ್ಲಿದ್ರು ನರಸಿಂಹರಾಜು ಅಲ್ವಾ ಸೊ ನಿನ್ಗೆ ನರಸಿಂಹರಾಜು ಅಂತ ಕರೀತಾರೆ ಅಂದ್ರೆ ನೀನ್ ಹೆಮ್ಮೆ ಪಡ್ಬೇಕು ಓಕೆ ಓಕೆ ಮಾ ವೆಲ್ಕಮ್ ಟು ದ ಶೋ ಬನ್ನಿ ಓಕೆ ಸೆಕೆಂಡ್ ಮಮ್ಮಿ ಬನ್ನಿ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ಗೊತ್ತಾಗಿಲ್ಲ ದಿವ್ಯಾ ಅಂತ ದಿವ್ಯಾ ಅಂಡ್ ದಿಶಾ ನೀನ್ ಸಿಕ್ಕಾಪಟ್ಟೆ ತರ್ಲೆನಾ ಹೌದು ಏನೇನ್ ಮಾಡ್ತೇವೆ ತರ್ಲೆ ಮನೆಯಲ್ಲಿ ಅಮ್ಮಂಗೆ ಯಾವಾಗ್ಲೂ ಡಿಸ್ಟರ್ಬ್ ಮಾಡ್ತೀವಿ ಹೌದಾ
ಓದಕ್ ಬಿಡ್ತಾರ ಮಮ್ಮಿ ನಿಂಗೆ? ನಿಂಗೆ ಇಷ್ಟ ಇಲ್ಲ ಅದು? ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಟ್ಟು ಇಷ್ಟ ಇಲ್ಲ. ಓಕೆ, ಇವತ್ತು ನೀನು ಮಮ್ಮಿ ಸೂಪರ್ ಆಗಿ ಆಟ ಆಡ್ಬಿಟ್ಟು ನಿಮ್ಮ ಮಮ್ಮಿನ ನಂಬರ್ 1 ಮಾಡ್ಬೇಕು. ಬನ್ನಿಮಾ, ವೆಲ್ಕಮ್ ಟು ದ ಶೋ. ಬನ್ನಿಮಾ, ನೆಕ್ಸ್ಟ್ ಮಮ್ಮಿ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಚೇತನ. ನಿಮ್ಮ ಮಗ ನೋಡೋದಕ್ಕೆ ಸಿಕ್ಕಾಪಟ್ಟೆ ತುಂಟ, ಅವನ ಕಣ್ಣಲ್ಲೇ ಸಿಕ್ಕಾಪಟ್ಟೆ ತುಂಟತನ ಇದೆ. ತುಂಬಾ ಇದಾನೆ, ನನ್ ಮುಂದೆ ಮಾಡಲ್ಲ ಅಷ್ಟೇ. ಯಾಕೆ ಭಯ? ಭಯ. ಹೌದೇನಾ? ಹೌದು. ಆಯ್ತ್ಯಾ? ಒಂದೊಂದ್ಸತಿ ಹೇಳ್ತೀನಿ. ಹುಡುಗ ಆಗಾಯ್ತಾರೆ, ನೀನ್ ಒಳ್ಳೆಕತ್ತಲ್ಲ. ನಿಂದೊಂದು ಸೀಕ್ರೆಟ್ ನನಗೆ ಗೊತ್ತು, ಹೇಳ. ಯಾವಾಗ ಚಾನ್ಸ್ ಸಿಗುತ್ತೆ ಕಾಯ್ತಾ ಇದೆಯಾ ಮಮ್ಮಿ ಹೊಡಿಬೇಕು ಅಂತ ನಿಂಗೆ ಆಸೆ ತಾನೆ? ಎಂತೆಂತ ಆಸೆಗಳು ಇಟ್ಕೋತಿರಲ್ಲ. ನಮ್ಮ ಅಮ್ಮನ ಮುಂದೆ ಹಿಂಗ್ ಹೇಳಿದ್ರೆ ನನಗ್ 4 ಬಾರಿಸಿರೋರು, ನಾನು ಹೊಡಿತೀರಿ ಅಂದಿದ್ರೆ. ಮಮ್ಮಿ ಹೊಡಿಯೋದು ಒಳ್ಳೇದಕ್ಕಣ, ಟೆನ್ಷನ್ ತಗೋಬೇಡ. ಓಕೆನಾ? ಸರಿ. ಓಕೆ, ಎಂಜಾಯ್ ಮಾಡೋಣ. ಓಕೆ ಮಾ, ಬನ್ನಿಮಾ, ವೆಲ್ಕಮ್ ಟು ದ ಶೋ. ಓಕೆ, ನೆಕ್ಸ್ಟ್ ಮಮ್ಮಿ ಬನ್ನಿ ಪ್ಲೀಸ್. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ರಮಾಮಣಿ. ನೀವು ಟೀಚರ್ ಅಂತ ಗೊತ್ತಾ? ಎಸ್. ಪಾಪ ನನ್ ಕಂದ, ಸ್ಕೂಲ್ಗೆ ಹೋದ್ರು ಟಾರ್ಚರ್, ಮನೆಗೆ ಬಂದ್ರು ಟಾರ್ಚರ್ ಅಲ್ವಾ? ಇಲ್ಲಪ್ಪ, ನಮ್ಮಮ್ಮ ಅಂತವ್ರಲ್ಲ, ಒಳ್ಳೆಯವ್ರು. ಅಟ್ಲೀಸ್ಟ್ ನನ್ನ ಮಾತಿಗಾದ್ರೂ ಬೆಲೆ ಕಟ್ಟು ಹೂ ಅನ್ಬಾರ್ದಾ? ಹೇಳಲ್ಲ ನಾನು. ಓಕೆ, ಸೊ ಇವತ್ತು ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡೋಣ, ಮಜಾ ಮಾಡೋಣ. ಓಕೆ, ಬನ್ನಿಮಾ, ವೆಲ್ಕಮ್ ಟು ದ ಶೋ. ಬನ್ನಿ. ಸೊ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನು ಅಂದ್ರೆ, ಜಿ ಸ್ಕೂಲಿನ ಎಲ್ಲಾ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಅದರಲ್ಲಿ 4 ಜನ ತುಂಟ ಮಕ್ಕಳು ಇಲ್ಲಿ ಬಂದು ಅವರ ಮಮ್ಮೀಸ್ ಜೊತೆ ಆಟ ಆಡ್ತಾ ಇದ್ದಾರೆ. ಅರ್ನವ್ ಅವರು ಬನ್ನಿ ಟೀತ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಆಟ ಆಡೋದು ರೆಡಿನಾ? ಓಕೆ, ಮೊದಲನೇ ಗೇಮ್. ಅಮ್ಮ ಐ ಲವ್ ಯು. ನಿಮ್ಮ ಮುಂದೆ 3 ಜಿಮ್ ಬಾಲ್ ಇದೆ. ಸೊ ನೀವೇನ್ ಮಾಡ್ಬೇಕು, ನಾನು ಮ್ಯೂಸಿಕ್ ಹಾಕ್ತೀನಿ. ಮ್ಯೂಸಿಕ್ ಆಗಿದ ತಕ್ಷಣ ನೀವು 4 ಜನ 3 ಜಿಮ್ ಬಾಲ್ ನ ಹುಡುಕ್ಬೇಕು. ಸಿಕ್ಕಿದ ತಕ್ಷಣ ಅದ್ರ ಮೇಲೆ ಕೂತ್ಕೊಂಡು ಸುಮ್ನೆ ಹಂಗೆ ರೆಸ್ಟ್ ತಗೋಬೇಕು. ಯಾರಿಗೆ ಲಾಸ್ಟ್ ಅಲ್ಲಿ ಜಿಮ್ ಬಾಲ್ ಸಿಗಲ್ಲ ಅವರು ಔಟ್. ನಿಮಗೆ ಹೆಲ್ಪ್ ಮಾಡೋದು ನಿಮ್ಮ ಬೇಬೀಸ್. ಓಕೆನಾ? ರೆಡಿ? ಯಾರ್ ಟೈಮ್ ಸ್ಟಾರ್ಟ್ಸ್. ಬಿಟ್ರೆ ಓಡಾಬಿಡ್ತೀರಲ್ಲ ನೀವು, ಆಯ್ತಾ ಇದೀರಲ್ಲ? ಬಿಟ್ರೆ ಸಾಕು, ಓಡಾಬಿಡೋಣ ಹುಡ್ಕೊಂಡು ಅಂತ. ಅಷ್ಟೆಲ್ಲ ಈಸಿಯಾಗಿ ಬಿಡಲ್ಲಪ್ಪ ನಾವು. ಜಟ್. ನನ್ನ ಚೇತನ ಆಗುನಿ ಅನಿಕೇತನ. ಓಕೆ, ಹೋಗಿ ನಿಮ್ಮ ಜಾಗದಲ್ಲಿ ನಿಂತ್ಕೊಳ್ಳಿ. ಓಕೆ, ಸ್ಟಾರ್ಟ್. ನಿಮಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಇಷ್ಟ? ಹೋಗಿ ಹೋಗಿ ಅಲ್ಲಿ ಬೀಳೋದಕ್ಕೆ ಹೋಗ್ತಿರಲ್ಲ. ಗೊತ್ತು ಹೆಂಗ ಫ್ರೆಂಡ್ ಹೋಗ್ಬಿಟ್ಟು ಹಿಂಗೆ ಹುಡ್ಕೊಂಡು 20 ಬಾಲ್ ಇಟ್ಟಿದ್ದೀನಿ ಅಲ್ಲಿ. ಥ್ಯಾಂಕ್ಸ್ ಸೇವ್ ಮಾಡಿದ್ದಕ್ಕೆ. ನನಗೆ ಸೂಸೈಡ್ ಮಾಡ್ಕೊಳ್ಳದೆ ಇರೋ ತರ ನೋಡ್ಕೊಂಡಿದ್ರಿ. ಬನ್ನಿ ನಿಮ್ ಜಾಗಕ್ಕೆ ಹೋಗಿ. ಓಕೆ, ಥ್ಯಾಂಕ್ ಯು. ದಿವ್ಯಾ ಅಂಡ್ ರಮಾ ಮನೆ ರೆಡಿ? ಜೋಟ್.
ಒಟ್ನಲ್ಲಿ ರಮಮಣಿ ಅವರೇ, ಸ್ಕೂಲಲ್ಲಿ ಮನೆಯಲ್ಲಿ ಟೀಚರ್ ಆಗಿ 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 ಹೆಂಗ್ ಗೆಲ್ಬೇಕು ಅಂತ ಒಂದು ಐಡಿಯಾ ಬಂದು ಗೆದ್ಬಿಟ್ರಿ ಫಸ್ಟ್ ರೌಂಡ್. ಇಲ್ಲ ನನ್ನ ಮಗಳ ಅನುಗ್ರಹ. ಅನುಗ್ರಹ ಮಗಳದು. ಓಕೆ ಇರಲಿ. ಓಕೆ, ಈಗ ನಿಮ್ಗೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡೋಣ. ಕಮಾನ್. DS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಾರಿ. ಥ್ಯಾಂಕ್ ಯು. ಆಗಿತ್ತು ಫಸ್ಟ್ ರೌಂಡ್. ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೀವ್ ಯಾಕ್ರಿ ಇನ್ನೂ ಅಳ್ತಾ ಇದೀರಿ? ಇಲ್ಲ ಓಲಿ ಬಿಡ್ರಿ, ಏನೋ ಸಣ್ಣ ಪುಟ್ಟ ಆಟ. ಬೆವ್ರು ಬರ್ತಾ ಇದೆ. ಪಾಪ ನಿಮ್ ಮಗಳು ಹೆಂಗ್ ಕಿರಿಸ್ತಾ ಇದ್ಲು ಗೊತ್ತಾ? ಅಯ್ಯಪ್ಪ. ಓಕೆ, ಸೊ ಇವಾಗ ಮೊದಲನೇ ಸುತ್ತು ಮುಗೀತು. ನೋ ಎಲಿಮಿನೇಷನ್. ಸುಮ್ಮನೆ ಮಜಾ ಆಡಿದ್ವಿ. ಸೆಕೆಂಡ್ ರೌಂಡ್ ಆಡಬೇಕು. ಸೆಕೆಂಡ್ ರೌಂಡ್ ಅಲ್ಲೂ ಅಷ್ಟೇ ಮಜಾ ಇರುತ್ತೆ, ಆದ್ರೆ ಒಂದು ಎಲಿಮಿನೇಷನ್ ಇರುತ್ತೆ. ನೀವು 4 ಜನರಲ್ಲಿ ಒನ್ ಮಮ್ಮಿ ಫ್ರಮ್ ಇಯರ್ ಟು ಇಯರ್ ಕಮ್ಮ ಸಿಟ್ ಫಿನಿಶ್ ಓವರ್ ಗಾನ್ ಕೇಸ್. ವೆರಿ ಸಿಂಪಲ್ ಗೇಮ್ ವಿ ವಿಲ್ ಪ್ಲೇ ನೆಕ್ಸ್ಟ್. ಆರ್ ಯು ಆಲ್ ರೆಡಿ? ರೆಡಿ? ಓಕೆ ವೀಕ್ಷಕರೇ, ನಿಮ್ಗೊಂದು ಸಿಂಪಲ್ ಆದ ಪ್ರಶ್ನೆ. ನಿಮಗೆ ಜ್ಞಾಪಕ ಇರುವಂತಹ ತುಂಬಾ ಹಳೆಯ ವಿಷಯ ಯಾವುದು? ಬಾಲ್ಯದ ವಿಷಯ? ಓಲಿ ಬೇಡ ಬಿಡಿ, ಕಷ್ಟ. ಓಲಿ ಸ್ಕೂಲು? ಇಲ್ಲ ಕಾಲೇಜು? ರೇ ಮದುವೆಗೆ ಮುಂಚಿನ ವಿಷಯ ಆದ್ರೂ ಗೊತ್ತಾ? ಓಕೆ ರೀ, ನಿನ್ನೆ ರಾತ್ರಿ ಏನ್ ನಡೀತು ಅದಾದ್ರೂ ಜ್ಞಾಪಕ ಇದೆಯಾ? ಅದು ಇಲ್ವಾ? ಓಕೆ, ಇದನ್ ಮಾತ್ರ ಇಲ್ಲ ಅಂತ ಹೇಳ್ಬಿಡಿ. ಇವತ್ತು ಬೆಳಗ್ಗೆ ನಿಮ್ಮ ಆಫೀಸಲ್ಲಿ ನಡೆದಂತ ಒಂದು ಘಟನೆ ಅದಾದ್ರೂ ಜ್ಞಾಪಕ ಇದೆಯಾ? ಅದು ಇಲ್ವಾ? ಏನ್ರಿ ಬಿಡಿ, ನಿಮ್ಗಂತೂ ಮೆಮೊರಿ ಅಂತೂ ಒಂಚೂರು ಇಲ್ಲ. ಆದ್ರೆ ಈಗ ಒಬ್ರಿದ್ದಾರೆ ಪ್ರೇಮಿಗಳು, ಅವರಿಗೆ 7 ಜನ್ಮದ ಜ್ಞಾಪಕ ಎಲ್ಲ ಹಾಗೆ ಇದ್ರಿ. ಯಾಕೆ ಗೊತ್ತಾ? ಇವರ ಲವ್ ಅಷ್ಟು ಪ್ಯೂರು, ಅಷ್ಟೇ ಒಂದು ನೂತನವಾದಂತ ಒಂದು ಕಥೆನ ತಗೊಂಡು ನಿಮ್ ಮುಂದೆ ಬರ್ತಾ ಇದಾರೆ. ಆ ಪ್ರೇಮಿಗಳು ಯಾರು ಗೊತ್ತಾ? ನಿಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ನೂತನವಾದಂತಹ ಧಾರಾವಾಹಿ ಸೋಮವಾರದಿಂದ ಶುಕ್ರವಾರದವರೆಗೂ 8 ಗಂಟೆಯಿಂದ ಹೊಸ ಧಾರಾವಾಹಿಯ ಹೆಸರು ಕಂಗ್ರಾಚುಲೇಷನ್ಸ್. ಹೊಸ ಸೀರಿಯಲ್, ಹೊಸ ಪ್ರಾಜೆಕ್ಟ್. ಈ ಸೀರಿಯಲಿನ ಬಗ್ಗೆ, ನಿಮ್ಮ ಧಾರಾವಾಹಿಯ ಬಗ್ಗೆ ಒಂದು ಸೂಪರ್ ಆಗಿರುವಂತಹ ಒಂದು ಡೈಲಾಗ್ ಸ್ವಲ್ಪ ಬಿಡಿಪ. ಎಲ್ಲರ ಪ್ರೀತಿಯು ಹೆಸರು ಶುಭ. ಎಲ್ಲದಕ್ಕೂ ಮೂಲ ಇವ್ರ ಹೆಸರು ಆದಿ. ವೀಕ್ಷಕರೇ, ಪುನರ್ಜನ್ಮದ ಒಂದು ಸಣ್ಣ ಕತೆ ಹೊತ್ತು ನಿಮ್ ಮುಂದೆ ಬರ್ತಾ ಇದೀವಿ. ನೀವೆಲ್ಲರೂ ಇಲ್ಲಿವರೆಗೆ ಹೇಗೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ರೋ ಅದೇ ರೀತಿ ಇನ್ ಮುಂದಿನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಅಸಂಭವ ಅಂದ್ರೆ ಎಲ್ರೂ ಮೈಂಡ್ ಅಲ್ಲೂ ಬರೋದು ಒಂದು ನೆಗೆಟಿವ್ ಥಾಟ್. ಬಟ್ ಅಸಂಭವ ನಮ್ಮ ಸೀರಿಯಲ್ ನಲ್ಲಿ ಒಂದು ಲವ್ ಸ್ಟೋರಿ ಆಸ್ ವೆಲ್ ಆಸ್ ಸೆಂಟಿಮೆಂಟ್, ಎಮೋಷನ್ಸ್ ಒಂದು ಪಾಸಿಟಿವ್ ವೇನಲ್ಲಿ ತೋರಿಸ್ತಾ ಇದೀವಿ. ಸೊ ದಯವಿಟ್ಟು ಯಾರು ಈ ಸೀರಿಯಲ್ ನ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಎಲ್ಲಾ ಎಪಿಸೋಡ್ನು ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಸೊ ವೀಕ್ಷಕರೇ, ನೂತನ ಧಾರಾವಾಹಿ ಅಸಂಭವ. ನೀವು ಇವಾಗ ಸೀರಿಯಲಿನ ಹೀರೋ ಹೀರೋಯಿನ್ ಹೇಳಿದಾಗೆ ಇದೊಂದು ನೂತನವಾದಂತ ಒಂದು ಕತೆ. ಇದರಲ್ಲಿ ಸಾಕಷ್ಟು ತಿರುಳು ಮರಳು ಎಲ್ಲ ಬರುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ನಿಮ್ಮನ್ನ ಇವರ ಸೀರಿಯಲ್ ಅಲ್ಲಿ ತೊಡಗಿಸ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ತಮಗೆ ಹಾಗೂ ನಿಮ್ಮ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಮಮ್ಮಿ ನಂಬರ್ 1 ತಂಡದ ಪರವಾಗಿ. ಓಕೆ, ನಿಮ್ಮ ಸೀರಿಯಲ್ ತುಂಬಾ ಚೆನ್ನಾಗಿ ಜನಪ್ರಿಯತೆಯನ್ನು ಗಳಿಸ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈಗ 2ನೇ ಸುತ್ತು. ಅಮ್ಮ ನಿನಗೆ ಸಾಟಿ ಇಲ್ಲ. ಯಾರು ಸಾಟಿ ಇಲ್ಲ. ಇವಾಗ ಆಡ್ಬೇಕು, ಗುದ್ದಾಡ್ಬೇಕು. ಎಲ್ಲ ರೆಡಿ ಇದ್ದೀರಾ? ರೆಡಿ. ಸೊ ಮೊದಲನೇ ಸುತ್ತಿನಲ್ಲಿ ಅಮ್ಮ ಐ ಲವ್ ಯು ಅಲ್ಲಿ ಗೆದ್ದವರು ರಮಾಮಣಿ. ಸಾರಿ, ಮಿಸ್ಟೇಕ್ ಬಿಕಮ್ ರಾಂಗ್. ರಮಾಮಣಿ, ತಾವು ಗೆದ್ದಿದ್ದೀರಾ. ಸೊ ಈ ಸುತ್ತಿನಲ್ಲೂ ಗೆಲ್ಲಬೇಕು, ಇಲ್ಲ ಅಂದ್ರೆ ಎಲಿಮಿನೇಷನ್ ಇದೆ. ಸೊ ಈಗ ಯಾರ್ಯಾರು ನಾಡ್ಸೋಣ? ಯಾರ್ಯಾರು ಆಡ್ತೀರಾ? ಕೈ ಎತ್ತಿ. 4 ಜನ, ಇಬ್ರು. ರೆಡ್ ಬ್ಲೂ ಆಡ್ಸ್ಬಿಡೋಣ. ರೆಡ್. ಕಮಾನ್, ಬನ್ನಿ, ನೀವಿಬ್ರು ಬನ್ನಿ. ಓಕೆ, ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮಗೆ ಬಾಕ್ಸಿಂಗ್ ಮಾಡೋದಕ್ಕೆ ಹೇಳ್ತೀನಿ. ಅಂದ್ರೆ ತಳ್ಳ ಬಾಕ್ಸಿಂಗ್. ಇದು ತಳ್ಳ ಬಾಕ್ಸಿಂಗ್ ಮಾಡ್ತಾ ಈ ಕಡೆ ನಿಂತಿರ್ತೀರಲ್ಲ, ನೀವು ಈ ಕಡೆ ಇದ್ದೀರಾ. ನೀವು ಇವ್ರನ್ನ ಈ ರೆಡ್ ಲೈನ್ ಇಂದ ಆಚೆ ತಳ್ಬಿಟ್ರೆ ನೀವೇನು, ನೀವು ಇವ್ರನ್ನ ಈ ವೈಟ್ ಲೈನ್ ಇಂದ ಆಚೆ ತಳ್ಬಿಟ್ರೆ ನೀವೇನು. ಎಷ್ಟು ಈಸಿ. ಹಿಂಗನ್ನಿ. ಓ ಸಬಾಸ್. ಅಯ್ಯೋ, ರೆಡಿನಾ? ರೆಡಿ. ಚಾರು, ನಿಮ್ಮ ಏಟಿಗೆ ನೀವೇ ಜವಾಬ್ದಾರರು. ಓಕೆನಾ? ನಿಮಗೆ ಕೊಡೋ ಕಾಲಾವಕಾಶ 1 ನಿಮಿಷ. ಇದರಲ್ಲಿ ಯಾರು ಎಸ್ಸಲ್ಲಿ ಬೀಳ್ತಾರೆ, ಎಸ್ಸಲ್ಲಿ ಎದ್ದೇಳ್ತಾರೆ, ಅವೆಲ್ಲ ಕೌಂಟ್ ಆಗುತ್ತೆ. ರೆಡಿ? ಏನ್ ಅರ್ಜೆಂಟ್, ಮನೆಗೆ ಹೋಗ್ಬೇಕಾಗುತ್ತೆ. ನೀವ್ ರೆಡಿ ಅದೇ ಅಷ್ಟೇ. ಟೈಮ್ ಸ್ಟಾರ್ಟ್. ಎಳ್ಕೊಂಡೋಗಿ
ಬನ್ರಿ ಬನ್ರಿ. ನೀವು ತಾಳ್ಕೊಂಡು ಹೋಗ್ಬೇಕು ಅಂದ್ರೆ ಎಳ್ಕೊಂಡು ಹೋಗೋದಲ್ಲ. ಒಂದ್ ಫೌಲು. ಒಂದು 10 ಸೆಕೆಂಡ್ ಆಗಿಲ್ಲ, ನೀವು ಒಳ್ಳೆ ಫಸ್ಟ್ ಓಕೆ. ಇವಾಗ ಇದೆಲ್ಲ ಮುಗಿದಾಯ್ತು. ನೀವು ಮುಂದಿನ ಸುತ್ತಿಗೆ ಹೋಗ್ತೀರಾ, ಆದ್ರೆ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಓಕೆನಾ? ನೀವು ಮುಂದಿನ ಸುತ್ತಿಗೆ ಹೊಡ್ರಿ. ರೆಡಿನಾ? ಎನರ್ಜಿಲಿ ಇರ್ಬೇಕು. ಎಲ್ಲ ಹಿಂಗ್ ನಿಂತಿದ್ದೀರಾ. ಕಮಾನ್, ರೆಡಿ? ಯಾರ್ 1 minute ಟೈಮ್ ಸ್ಟಾರ್ಟ್ಸ್. ರಾಮಮಣಿ, ವಾಟ್ ಹ್ಯಾಪನ್ ಮಣಿ? ಟೀಚರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗಿತ್ತು, ಆದ್ರೆ ನೀವು ಏನ್ ತಿಂತೀರಾ? ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ಗೆ ಇಷ್ಟ ಆಗತ್ತಾ? ನೀವು ವೆಜ್ಜಾ? ವೆಜ್ ಆಗಿದೆ. ನೀವು ವೆಜ್ಜಾ ನಾನ್ ವೆಜ್? ನಾನ್ ವೆಜ್ ಅಂದ್ರೆ ನಾನು ವೆಜ್ ಆಗುತ್ತೆ. ನಾನ್ ವೆಜ್ಜಾ ನೀವು? ಓಕೆ ಸರಿ. ಇವಾಗ ನೀವು ರಮಾಮಣಿ ಅವ್ರ ಜೊತೆ ಆಡ್ಬೇಕು. ನಿಮ್ಮಿಬ್ರಲ್ಲಿ ಯಾರು ಗೆಲ್ತೀರಾ ಅವ್ರು ಮುಂದಿನ ಸುತ್ತಿಗೆ. ತಾವು ಯು ಗೋಯಿಂಗ್ ಟು ದ ನೆಕ್ಸ್ಟ್ ರೌಂಡ್. ಕಮಾನ್ ಶಬಾಷ್, ಕಮಾನ್ ಟೇಕ್ ಎ ಪ್ಲೇಸ್. ಓಕೆ, ದಿವ್ಯಾ ವರ್ಸಸ್ ರಮಾಮಣಿ. ಈಗ ನಿಮ್ಮಿಬ್ರಲ್ಲಿ ಯಾರು ಟೆಸ್ಟ್ ಟಪಾರ್ ಆಗ್ತಾರೋ ಅಲ್ಲಿಂದ ಇಲ್ಲಿ ಬಂದು ಕೂತ್ಕೋತಾರೆ. ಮುಂದಿನ ಸುತ್ತಿಗೆ ಹೋಗಕ್ ಆಗೋದಿಲ್ಲಪ್ಪ. ಓಕೆ. ಯಾರ್ ಟೈಮ್ ಸ್ಟಾರ್ಟ್. ಸಾರಿ ಹೊಟ್ಟೆಗೆ ಏನ್ರಿ ತಿಂತೀರಾ? ಏನ್ರಿ ಅದು? ಸರ್ ಟೀಚರ್, ನೀವು ತುಂಬಾ ಜನಕ್ಕೆ ಬಾಳ್ಕೊಡ್ಬೇಕಾಗಿದೆ ಟೀಚರ್ ಅವರೇ. ನೀವು ಹಿಂಗೆಲ್ಲ ಇದ್ ಮಾಡ್ಬಿಡಿ ಸ್ವಲ್ಪ. ಓಕೆ, ಕಮಾನ್. ಅಮ್ಮ ಭಗವಂತ, ನೀವು ಸ್ವಲ್ಪ ದೂರ ನಿಂತ್ಕೊಂಡೆ ಮಾತಾಡಿಪ್ಪ. ನಮ್ಗೆ ಯಾಕೋ ದಿಗಿಲ್ ಶುರು ಆಗ್ಬಿಟ್ಟಿದೆ. ನೀವು ಸ್ವಲ್ಪ ದೂರ ನೀರಿಪ್ಪ. ಟೀಚರ್, ವಾಟ್ ಈಸ್ ದಿಸ್? ವೈ ಯು ನಾಟ್ ಪುಷ್? ಒಂದೇ ಜೋರಾಗಿ ಪುಷ್ ಮಾಡ್ಬಿಟ್ರು. ಸೊ ಐ ಕುಡಂಟ್. ಓಕೆ, okay, it's all in the game. ಅಷ್ಟೇ. ಲೈಕ್ ಇಟ್. ಓಕೆ ಓಕೆ ಮಾನಸ, ಇಟ್ ಇಸ್ ಓಕೆ ನೋ ಪ್ರಾಬ್ಲಮ್. ಎನಿಬಡಿ ವಿನ್, ಜಿ ಸ್ಕೂಲ್ ವಿನ್ ಅಲ್ವಾ? ಓಕೆ. ಹಲೋ ಬಾಡಿ ಬಿಲ್ಡರ್, ಯು ಗೆಟ್ ಇನ್ ಟು ದ ನೆಕ್ಸ್ಟ್ ರೌಂಡ್. ಶಬಾಷ್, ಬನ್ನಿ ನಿಮ್ ಜಾಗಕ್ಕೆ ಹೋಗಿ. ನೀವು ಟೀಚರ್ ಸೂಪರ್ ಆಗಿ ಆಡಿದ್ರಿ. ಥ್ಯಾಂಕ್ ಯು. ಬಟ್ ನೋ ಪ್ರಾಬ್ಲಮ್, ಯುವರ್ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಿನ್ನಿಂಗ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಓಕೆ, ಅವರ್ ಸ್ಕೂಲ್ ಇಸ್ ವಿನ್ನಿಂಗ್, ನೋ ಪ್ರಾಬ್ಲಮ್. ಐ ಲೈಕ್ ದಟ್. ಅದು ನಮಗೆ ಬಹಳ ಮುಖ್ಯವಾದಂತ ಒಂದು ವಿಷಯ. ಓಕೆ ಚಿನಿ, ನೀನು ನ್ಯಾಷನಲ್ ಲೆವೆಲ್ ಅಲ್ಲಿ ಡ್ರಾಯಿಂಗ್ ಚಾಂಪಿಯನ್. ಶಬಾಷ್, ತೋರ್ಸು, ಲೆಟ್ ಮಿ ಸಿ ಯುವರ್ ವರ್ಕ್. ಇದು ನಾನು ನಿಮಗೆ ರಿಪಬ್ಲಿಕ್ ಡೇಗೆ ಡೆಡಿಕೇಟ್ ಮಾಡ್ಬೇಕು ಅಂತ ತಂದಿದ್ದೆ. ನನಗೆ ಗಿಫ್ಟ್? ಹೌದು. ಲವ್ಲಿ. ಮಹಾತ್ಮ ಗಾಂಧಿ ಅವರ ಚಿತ್ರವನ್ನ ಬಿಡಿಸಿರೋದು ಮಾನಸ. ಸೊ ನನಗೋಸ್ಕರ ಅಂತ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಫ್ಯಾಂಟಾಸ್ಟಿಕ್ ವರ್ಕ್. ತುಂಬಾ ಚೆನ್ನಾಗಿದೆ ಚಿನ್ನ. ಅಂಡ್ ತಾಯಿ, ಯಾಕಮ್ಮ ನಂಗೆ ಒಲಿಲಿಲ್ಲ? ಸರಸ್ವತಿ, ನಾನು ಇಲ್ಲಿ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಯಾವ್ದೋ ಒಂದು ಹೈ ಪೋಸ್ಟ್ ಅಲ್ಲಿ IAS IPS ಆಗದೆ ಇರೋದಕ್ಕೆ ಕಾರಣ ಇವರೇ. ಯಾಕಂದ್ರೆ ಇವ್ರ ಪಾಪ ನಂಗೆ ಒಲಿಲೇ ಇಲ್ಲ ಅಲ್ವಾ? ನಾಲ್ಗೆ ಮೇಲೆ ಓಂ ಅಂತ ಬರ್ದಿದ್ರೆ ಎಲ್ಲ ಹೋಗ್ಬಿಡ್ತಾ ಇದ್ದೆ. ಏನ್ ಮಾಡೋದು? ಓಕೆ, ಇವಾಗ ನೀನ್ ನನ್ಗೆ ಗಿಫ್ಟ್ ಕೊಡ್ತೀಯ, ನಾನು ನಿಂಗೆ ಗಿಫ್ಟ್ ಕೊಡ್ಬೋದು. ಸೊ ತಮಗೋಸ್ಕರ ಜಿ ಕನ್ನಡ ವಾಹಿನಿಯ ಪರವಾಗಿ ಒಂದು ಸ್ಪೆಷಲ್ ಗಿಫ್ಟ್. ಓಕೆ, ಈಗ ಒಬ್ರು ಟೀಚರ್ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬಾಡಿ ಬಿಲ್ಡ್ರೆ, ನೀವು ಸವಾಸ ಯಾಕೋ. ಓಕೆ, ಈಗ ಮುಂದಿನ ಸುತ್ತು ಜೋಡಿ ನಂಬರ್ 1. ಜೋಡಿ ನಂಬರ್ 1 ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಮತ್ತೆ ನಿಮ್ಮ ಮಗು ಇಬ್ರು ಜೊತೆಲಿ ಆಟ ಆಡಬಹುದು. ಇದ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮುಂದಿನ ಸುತ್ತು ಹೋಗ್ತೀರಾ, ಅಂದ್ರೆ ಇಲ್ಲಿ ಬಂದು ಮನೆಗೆ ಹೋಗ್ತೀರಾ ಅಷ್ಟೇ. ಆರ್ ಯು ರೆಡಿ ಫಾರ್ ಜೋಡಿ ನಂಬರ್ 1? Yes. ಓಕೆ, ಬರ್ರಿ ಸುತ್ತು ಜೋಡಿ ನಂಬರ್ 1. ಆಹಾ, ನೋಡೋದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ. ಇನ್ನು ನೀವು ಆಟ ಆಡ್ತಾ ಇದ್ರೆ ಇನ್ನೂ ಎಷ್ಟು ಮಜಾ ಇರುತ್ತೆ. ಓಕೆ, ಇದು ಜೋಡಿ ನಂಬರ್ 1. ನೀವು ಮತ್ತೆ ನಿಮ್ಮ ಮಕ್ಕಳು ಇಬ್ರು ಜೊತೆಲಿ ಆಟ ಆಡೋದು. ಏನು ಮಾಡ್ಬೇಕು ಅಂದ್ರೆ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕಪ್ಪ, ಇಲ್ಲಿಂದ ವಾಪಸ್ ಬರ್ಬೇಕಪ್ಪ. ಆದ್ರೆ ನಡ್ಕೊಂಡು ಹೋಗಂಗಿಲ್ಲ, ಕೆಳ್ಕೊಂಡು ಹೋಗ್ಬೇಕು. ಯಾರು? ಮಗುನ? ಇದ್ರೆ ಮತ್ತೆ ಫಸ್ಟ್ ಇಂದ ಹೋಗ್ಬೇಕು. ಮಗುನ ನಾನು? ನೀವು ಮಮ್ಮಿ ನಂಬರ್ 1 ಇದು. ಓಕೆನಾ? ಹೆಲ್ಪ್ ಮಾಡ್ಬೇಕು ಮಮ್ಮಿಗೆ, ಬೀಳದೆ ಇರಂಗೆ. ಓಕೆನಾ? ಯಾರು ಫಸ್ಟ್ ಕ್ವಾಲಿಫೈ ಆಗಿದ್ದು ಓದ್ ಸುತ್ತಿನಲ್ಲಿ? ಶ್ಯಾಮಲಾ. ಬನ್ನಿ. ಪನಿಷ್ಮೆಂಟಾ? ಫಸ್ಟ್ ಯಾಕೆ ನಾವ್ ಹೇಳುದ್ವಾ ಫಸ್ಟ್ ಕ್ವಾಲಿಫೈ ಆಗಿ? ಓಕೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಏನು ಅಂದ್ರೆ, ನೀವು ಇಲ್ಲಿಂದ ಶುರು ಮಾಡ್ತೀರಾ, ಇಲ್ಲಿಂದ ಹತ್ತೀರಾ,
ಇಲ್ಲಿಂದ ಬೀಳ್ತೀರಾ ಮತ್ತೆ ಇಲ್ಲಿಂದ ಬಂದು ಶುರು ಮಾಡ್ಬೇಕು ಅಲ್ಲಿಂದ ವಾಪಸ್ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಬೋದಾ? ಏನು ಮಾಡಲಿ ನಾನು ಏನು ಹೇಳಲಿ ಏನು ಮಾಡಲಿ ನಾನು ಪ್ರಶ್ನೆ. ಏನು ಹೇಳಲಿ 1.5 ನಿಮಿಷದಲ್ಲಿ ಯಾರು ಬೆಸ್ಟ್ ಟಪಕ್ ಯಾರು ವರ್ಸ್ಟ್ ಸ್ವೀಟ್ ಟಪಕ್ ಓಕೆ ನೀ ಹೆಲ್ಪ್ ಮಾಡ್ಬೇಕಣ್ಣ ಓಕೆನಾ ರೆಡಿ ಯಾರ್ 1.5 minutes ಟೈಮ್ ಸ್ಟಾರ್ಟ್ ಹಂಗೆ ಮೇಲ್ಗಡೆ ಒಳಗಡೆ ಏನಂಗಿಲ್ಲ ಕಾಲು. ಇಲ್ಲಿ. ಹೋಗಿ ವಾಪಸ್ ಇದ್ಯಾವ್ದಿದು ಅದ್ರ ಮೇಲೆ ಮತ್ತೆ ಎಲ್ಲಿ ಗೋ ಅಲ್ಲೇ ಸ್ಟಾಪು ಮಮ್ಮಿ ಬನ್ನಿ ಶುರು ಮಾಡಿ Six, 5, 4, 3, 2, 1, stop. ವಿಧಿ ವಿಪರೀತ ವಿಧಿ ಆಘಾತ ವಿಧಿ ವಿಲಾಸವಿನೀದೇನಃ ವಿಧಿ ವಿಲಾಸವಿನೀದೇನಃ. ನೀನೇನ್ ಮಾಡ್ದೆ ಅಂದ್ಬಿಟ್ಟು ಬುಸು ಬುಸು ಅಂತ ಇದೆಯಾ ನೀನು ಒಂಚೂರು ಅದ್ರ ಹೆಲ್ಪ್ ಮಾಡ್ಬಾರ್ದು ನಮ್ಮ ಮಮ್ಮಿಗೆ ಅಲ್ಲಿ ಒಂದೇ ಸಲ ಮಾತ್ರ ಕ್ರಾಸ್ ಮಾಡಿದೀರಾ 3 ಸಲ ಬಿದ್ದಿದ್ದೀರಾ ನೋಡೋಣ ಓಕೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ ಹೇಳಿ ಬೆಳಗ್ಗೆ ಎದ್ದು ಹಲ್ಲುಚ್ತೀನಿ ಅವೆಲ್ಲ ಗೊತ್ತು ಅದಾದ್ಮೇಲೆ ಅಡ್ಗೆ ಮಾಡ್ತೀನಿ, ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ, ಆಮೇಲೆ ಮತ್ತೆ ವಾಪಸ್ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಮಲಗ್ತೀನಿ. ಅಷ್ಟೇ ಚೆಕ್ ಮಾಡಬೇಡ ಲವ್ ಲಾಕ್ ಬಿಚ್ಚಬೇಡ ಬಿಟ್ಟಿರಿಗೋಯಬೇಡ ಬಿಟ್ಟಾಕ ಅದಕ್ಕೆ ಹಿಂಗಾಗುತ್ತೆ ಅವಾಗಲೂ ಒಂದು ಶೂಟ್ ಕಸರತ್ ಮಾಡ್ಬೇಕು ಓಕೆ ನೋಡೋಣ ಅವ್ರು ನಿಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವರಿಬ್ರು ಲಾಸ್ಟ್ ರೌಂಡ್ಗೆ ಇಲ್ಲಾಂದ್ರೆ ಮನೆಗೆ ಓಕೆ ಗೋಟಿ ಪ್ಲೇಸ್ ಓಕೆ ಓಕೆ ನೆಕ್ಸ್ಟ್ ಚೇತನ ಕಮಾನ್ ಫಸ್ಟೇ ಅಳ್ಕೊಂಬತ್ತೀರಲ್ಲ ನೀವು ಅಳ್ತಾ ಇಲ್ಲ. ರೆಡಿ ಇದೀರಾ Ready. ನೋಡ್ರಿ ಅಂಡ್ಲು ಆಲ್ ದಿ ಬೆಸ್ಟ್ ಕಮಾನ್ ಟೇಕ್ ಎ ಪ್ಲೇಸ್ ಓಕೆ 1.5 ನಿಮಿಷ ಯೋರ್ ಟೈಮ್ ಸ್ಟಾರ್ಟ್ ಅದು ಹಂಗಿರ್ಬೇಕು ಅದು ಅದ್ರೆ ಅದು ಬನ್ನಿ ಎನರ್ಜಿ ಅಂದ್ರೆ ಹಂಗಿರ್ಬೇಕು ಓಕೆ ಕಮಾನ್ ಹಲೋ ಅಂಬೆಗಾಲ್ ಇಡ್ಬೇಕು ಕಾಲಿಡಂಗಿಲ್ಲ ಮಂಡಿಲಿ ಮಂಡೆ ಒಂದು ಊಪಿ ನಿಮ್ದು ಊಪಿ ಕೊಡಲ್ಲ ನಾನೊಂದು ಮಂಡೆ Five, 4, 3, 2, ಏಯ್ ಸೂಪರ್ ಇಲ್ಲೇ ನೀನೇ ಕಣ ನೀನೇ ವಿನ್ನರ್ ಕಣ ಈ ರೌಂಡ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ಯಾ ನೀವು 3 ಸಲ ಕರೆಕ್ಟ್ ಆಗಿ ಕ್ರಾಸ್ ಮಾಡಿದ್ರಿ 2 ಸಲ ಡುಬಾಕ್ ಮಾಡ್ಬಿಟ್ರಿ ಸೊ ಅದಕ್ಕೋಸ್ಕರ ನಿಮ್ದು 3 ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ಸೊ ಇವಾಗ ಒಂದು ರೀತಿಯಲ್ಲಿ ನೀವು ಮುಂದಿನ ಸುತ್ತಿಗೆ ಆಟೋಮೆಟಿಕ್ಲಿ ಕ್ವಾಲಿಫೈಡ್ ಯಾಕೆಂದ್ರೆ ಅವರು ಚಸ್ಕ ನೀವು ಜಾಸ್ತಿ ಮಾಡಿದ್ರ ಅವ್ರಿಗಿಂತ ಕೆಟ್ಟದಾಗಿ ಬಾಡಿ ಬಿಲ್ಡರ್ ಮಾಡಿದ್ರೆ ಗಾನು ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ರೌಂಡ್ ಓಕೆ ಕೇಫ್ ಎಂಜಾಯ್ ಜಾಸ್ತಿ ಪ್ರೆಷರ್ ಕೊಟ್ಟು ಇದನ್ನ ಢಮಾಲ್ ಡಿಮಿಲ್ ಅಂತ ಹೊಡೆದಾಕಿದ್ರೆ ಹೇಳ್ತಾ ಇದೀನಲ್ಲ ವಾ ಚೆನ್ನಾಗಿರಲ್ಲ ತುಂಬಾ ಕಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ಬೇವ್ರು ಸುರಿಸಿ ತಂದಿರೋದು ಇದನ್ನ ಓಕೆ ರೆಡಿನಾ ಅಂಬೆಗಾಲ್ ಇಡಬೇಕು ಯೋರ್ ಟೈಮ್ ಸ್ಟಾರ್ಟ್ಸ್ ಓರಿ ವಾಪಸ್ಸು ಓರಿ ಅತ್ತೆ ಅದು ಅತ್ತೆ ಬಾಯ್
What? Come on. Come on, bodybuilder. Come on. Odi. 1 minute up. Orre. Last 20 seconds. 5, 4, 3, 3 ಸಲ ಬಿದ್ರಿ, 2 ಸಲ ಕ್ರಾಸ್ ಮಾಡಿದ್ರಿ. ಓಕೆ, ಏನ್ ಮಾಡೋಣ ನಿಮ್ಮನ್ನ? ಗೊತ್ತಿಲ್ಲ, ನೀವೇ ಹೇಳಿ. ಈ ಸತಿಗೆ ಮುಂದಿನ ಸತಿ ಕಳಿಸ್ರಿ. ನೆಕ್ಸ್ಟ್ ರೌಂಡ್ ಕಂಗ್ರಾಚುಲೇಷನ್ಸ್. ನೀನ್ ಮಮ್ಮಿ ಕರೆಕ್ಟ್ ಆಗಿ ಹೆಲ್ಪ್ ಮಾಡೋದು ನೀನೇ 2 ಸಲ ಮಮ್ಮಿಗೆ ಬಿಡಿಸ್ತೇನೆ. ಏನ ನೀನೇ ಬಿಡಿಸ್ತೆ, ಕರೆಕ್ಟ್ ಆಗಿ ಇಟ್ಕೋಬೇಕಾಗಿತ್ತು. ಅವ್ನು ಎಷ್ಟು ಚೆನ್ನಾಗಿ ಕೊಟ್ಟ ಸಪೋರ್ಟ್, ಅವನು ಸೂಪರ್ ಆಗಿ ಕೊಟ್ಟ ಸಪೋರ್ಟ್. ನೀನ್ 2 ಸಲ ಬೀಳ್ಸಿದ್ ನೀನೇ. ಹೌದು, ಇಲ್ಲಾಂದ್ರೆ ಇನ್ನೂ 2 ಟೈಮ್ಸ್ ಕ್ರಾಸ್ ಮಾಡಿರೋದು. ಓಕೆ ಬಿಡಿ, ಇವಾಗ ನೆಕ್ಸ್ಟ್ ರೌಂಡ್ ಅಲ್ಲಿ ನೀವಿಬ್ರು ಸರಿಯಾಗಿ ಆಡ್ಬೇಕು. ಓಕೆನಾ? ಓಕೆ, ಬನ್ನಿ. ಓಕೆ, ಈಗ ನೆಕ್ಸ್ಟ್ ರೌಂಡ್ ಹೋಗಕ್ ಮುಂಚೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಉತ್ತರ ಕೊಟ್ಬಿಡಿ ಎಲ್ರು. ನಿಮಗೆ ನಿಮ್ಮ ಮಗನ ಬಗ್ಗೆ ಅಥವಾ ಮಗಳ ಬಗ್ಗೆ ಹೇಳದೇ ಇರುವಂತ ಸೀಕ್ರೆಟ್ ಏನಾದ್ರು ಇದೆಯಾ? ನಮ್ಮ ಹತ್ರ ಹೇಳ್ಕೋಬೇಕಾ? ಏನೂ ಇಲ್ಲ. ಅವ್ನು ಹೊಡೆದ್ಬಿಟ್ಟು ಯಾಕ್ರೆ ಅಳ್ತೀರಂತೆ ನೀವು? ಬೇಜಾರಾಗತ್ತಲ್ಲ. ಅದಕ್ಕೆ ಯಾಕೆ ಹೊಡಿತೀರಾ? ಕರೆಕ್ಟ್ ಮಾಡ್ಬೇಕಲ್ಲ, ಡಿಸಿಪ್ಲಿನ್ ತರಬೇಕಲ್ಲ. ಇನ್ಸಿಡೆಂಟ್ ಹೇಳಿ. 1 ತಿಂಗಳ ಹಿಂದೆ ಅನ್ಸುತ್ತೆ. ರೀಸೆಂಟ್ ಕ್ರೈಮ್. ಓಕೆ, ಹೇಳಿ. ನಮ್ ತಾಯಿ ಮನೆಗೆ ಹೋದಾಗ ಸಂಡೆ ತುಂಬಾ ಉಗಿಸ್ಕೊಂಡ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಗಿಸ್ಕೊತಾ ಇದ್ದ. ಆಮೇಲೆ ನಾವ್ ಅಮ್ಮ ಹತ್ರ ಹತ್ಕೊಂಡು ಜೋರಾಗಿ ಕಿರ್ಚ್ಕೊಂಡು, ನಂಗೆ ಮಮ್ಮಿ ಬೇಡ, ನಂಗೆ ಇಷ್ಟ ಆಗಲ್ಲ ಅಂತ. ಅದುವರೆಗೂ ನಂಗೆ ಒಂದು ಕಾನ್ಫಿಡೆನ್ಸ್ ಏನಿತ್ತು, ನಾನು ನನ್ನ ಮಗನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಂಗೆಲ್ಲ ಗೊತ್ತು, ನಾನು ಬೈದ್ರೇನೋ ಅವ್ನು ಬೇಜಾರು ಮಾಡ್ಕೊಳಲ್ಲ, ಏನು ಅನ್ಕೊಳಲ್ಲ ಅಂತ ಅನ್ಕೋತಿದ್ದೆ. ಆವತ್ತು ಅದನ್ನ ಹೇಳಿದಾಗ ಅರ್ಥ ಆಯ್ತು. ಅಯ್ಯೋ ಕರಳು ಹಂಗೆ ಕಿತ್ತು ಬರ್ದಂಗೆ ಆಗೋಯ್ತಲ್ಲ ನಿಮ್ಗೆ? ಬರ್ಲಿಲ್ಲ. ಓಕೆ, ಬಾಡಿ ಬಿಲ್ಡರ್, ಈಗ ನೀವು ಒಂದ್ ಹೇಳಿ, ನಿಮ್ ಮಗಳಿಗೆ ನೀವು ಮಮ್ಮಿ ತರ ಜಾಸ್ತಿ ಇರ್ತೀರಾ, ಆಂಟಿ ತರ ಜಾಸ್ತಿ ಬೈತೀರಾ? ಮಮ್ಮಿ ತರದೇ ಇರ್ತೀನಿ. ಹೌದಾ? ನೀನ್ ಆಂಟಿ ಅಂತ ಕರೀತದ? ಅವಳಿಗೆ ಗೊತ್ತಿಲ್ವಲ್ಲ, ಅವಾಗ ಫಸ್ಟ್ ಮಾತು ಕಲಿಬೇಕಾದ್ರೆ ಫಸ್ಟ್ ಮನೇಲಿ ನನ್ನ ತಂಗಿನ ಎಲ್ಲರೂ ಆಂಟಿ ಆಂಟಿ ಅವ್ರು ಚಿಕ್ಕವರೆಲ್ಲ ಕರಿತಾ ಇದ್ರು. ಫಸ್ಟ್ ಮಕ್ಳು ಮಾತು ಕಲಿಬೇಕಾದ್ರೆ ಅಮ್ಮ ಅಪ್ಪ ಅಂತ ಕರೀತಾರೆ. ಫಸ್ಟ್ ಇವಳು ಅವರೆಲ್ಲ ಮಾತಾಡೋದು ನೋಡಿ ಇವಳು ಆಂಟಿ 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 ಅಂತ ಕರಿತಾ ಇದ್ಲು. ಅವ್ರು ಹೆಂಗ್ ಕರೀತಾರೆ ಹಂಗೆ ನನ್ನನ್ನು ಕರಿತಾ ಇದ್ಲು. ನನಗೆ ನನ್ನ ಮಗಳ ಅಮ್ಮ ಅಂತ ಕರಿತಾ ಇಲ್ವಲ್ಲ ಅಂತ ತುಂಬಾ ನೋವಾಗ್ತಿತ್ತು. ಕರ್ದಿಲ್ಲ ಫಸ್ಟ್ ಟೈಮ್ ಅವಳು. ಅದಕ್ಕೆ ಕೋಪದಿಂದ ಬೈ ಮಿಸ್ ಆಗಿ ಏನೋ ಮಾಡಿದ್ರಿ ನೀವು? ಕಿಟಕಿಯಿಂದ ಬಿಡಿಸ್ಬಿಟ್ಟಿದ್ರಂತೆ? ಅದು ಊಟ ನಿಲ್ಸ್ಬೇಕಿತ್ತು, ಅದಕ್ಕೆ ಊಟ ಮಾಡಿಸ್ತಾ ಇದ್ದೆ. ಊಟ ಮಾಡ್ಲಿಲ್ಲ ಅಂದ್ರೆ ಬಿಡಿಸ್ತಾ? ಇಲ್ಲ, ಮನೇಲಿ ಯಾರು ಇಲ್ಲ, ಅವ್ಳು ಹಿಡ್ಕೊಳಕ್ ಯಾರು ಇಲ್ಲ. ಪಕ್ಕನೆ ಸ್ಟವ್ ಎಲ್ಲ ಇತ್ತು, ಕಿಟಕಿ ಇತ್ತು, ಅದ್ರ ಮೇಲೆ ನಿಲ್ಸ್ಕೊಂಡು ಮಾಡ್ತಾ ಇದ್ದೆ. ಅದು ಗೊತ್ತಾಗ್ಲಿಲ್ಲ, ಮಿಸ್ಟೇಕ್ ಆಗಿ ಕೆಳಗ್ ಬಿದ್ದೋಗ್ಬಿಟ್ಲು, ತಲೆ ಎಲ್ಲ ತುಂಬಾ ಇದಾಗ್ಬಿಟ್ಟಿತ್ತು. ಈ ತರ ಹೊಸ ಹೊಸ ಸ್ಟೈಲೆಲ್ಲ ತಿಂದು. ಓಕೆ, ಅರ್ನಬ್, ನಿನಗೆ ಕೋಪ ಬಂದಾಗ ಮಮ್ಮಿಗೆ ಏನ್ ಮಾಡ್ಬೇಕು ಅನ್ಸುತ್ತೆ ನಿಂಗೆ? ಈಗ ನಿನ್ ಕೈಗೆ ಒಂದು ಕೋಲ್ ಕೊಟ್ಟೆಪ್ಪ, ಏನ್ ಮಾಡ್ತೀಯಾಗ? ಕೊಡಮ್ಮ ಕೋಲಿಲ್ಲ. ಕೋಲ್ ಕೊಟ್ಟಿದ್ದೀನಿ, ಏನ್ ಮಾಡ್ತೀಯ ಈಗ? ಏನ್ ಮಾಡ್ತೀಯ? ಹೊಡಿ ನೋಡಿ. ಯಾರಿಗೆ? ನನಗ? ಅವ್ರನ್ನ ಹೊಡಿಬಾರ್ದು. ಬರಲಿ. ಮಮ್ಮಿ ಕೋಪ ಬರೋದು ನಿಮ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂದ್ಬಿಟ್ಟು ಹೇಳ್ಕೊಟ್ರೆ ನೀನು ಹೊಡಿತೀನ? ಹೇಳ ಸಾರಿ ಮಮ್ಮಿ ಅನ್ನು. ನನ್ನ ನೋಡ್ಕೊಂಡೇನು ಹೇಳೋದು? ಅಲ್ಲಿ ನೋಡ್ಕೊ. ಮಮ್ಮಿ ನೀನ್ ತುಂಬಾ ಗುಡ್ ಅನ್ನು.
ಮಮ್ಮಿ ನಾನು ಯಾವತ್ತೂ ನಿಮ್ಗೆ ಹೊಡಿಯಲ್ಲ ನಾನು. ಮಮ್ಮಿ ಯಾವತ್ತೂ ಹೊಡಿಯಲ್ಲ ನಾನು. ಮಮ್ಮಿ ಯಾವಾಗ ಕೊಡಲ್ಲ. ಆ ಕಡೆ ತಿರ್ಕೊಂಡು ಹೇಳು. ಒಂದ್ ಸೆಕೆಂಡ್ ಸಾರಿ ಮಮ್ಮಿ ಅನ್ನು. ಸಾರಿ ಮಮ್ಮಿ. ಓಕೆ ಹೊಡು, ಕರ್ಕೊಂಬ ನಿಮ್ಮ ಮಮ್ಮಿನ. ಯಾಕ್ರಿ ಅಷ್ಟಲ್ಲಿ ಬಿದ್ರಿ? ಅಯ್ಯ ನನ್ ಮಗ ಹೇಳ್ತಾ ನೋಡಿ ತುಂಬಾ ವೇಟ್ ಅಂತ, ನಾನ್ ತುಂಬಾ ವೇಟ್, ಅವ್ನ್ ತುಂಬಾ ವೇಟ್ ಕಮ್ಮಿ ಅಂತ ನನ್ಗೆ ಇಟ್ಕೊಳಕ್ ಆಗಿಲ್ಲ ಟಯರು ಅಂತ ಬೈತಾ ಇದ್ದಾನಲ್ಲಿ. ತಪ್ಪು ಮಾಡಬೇಡಿ ದೊಡ್ಡೋರಾಗ್ತಾರೆ, ದೊಡ್ಡೋರಾಗಬೇಡಿ ಮಕ್ಕಳು ಬೈತಾರೆ. ಬ್ಯಾರೆ ಏನ್ ಮಾಡಲ್ಲ, ದಪ್ಪ ಆದ್ರೆ ಹೋಗೋರು ಬೈತಾರೆ, ಉದ್ದ ಆದ್ರೆ ಹೂಳೋರು ಬೈತಾರೆ. ನಂದು ತಂದೆ ಮಾಡಿದ್ದು ಪೇಂಟಿಂಗ್. ನನ್ಗೆ ತಾನೇ ಆಮೇಲೆ ವಾಪಸ್ ಕೇಳ. ಹೌದು, ಇಲ್ಲ ಇಲ್ಲ ನಿಮ್ಗೆ. ರವಿ ವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ಓ ಇಲ್ಲಿ ತಾಯಿ ಮಗುನ್ ಎತ್ಕೊಂಡ್ರು. ಹೌದು, ಐ ಲೈಕ್ ಇಟ್, ಐ ಲವ್ ಇಟ್, ಸೂಪರ್. ಥ್ಯಾಂಕ್ಸ್ ಕಣ, ಸೂಪರ್ ಆಗಿ ಫ್ರೇಮ್ ಹಾಕ್ಸಿ ನಂಗೆ ಇಷ್ಟ ಕಣ. ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಪೇಂಟಿಂಗ್, ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ತುಂಬಾ ಡೀಟೇಲ್ ಆಗಿ ನೋಡ್ಬೇಕು. ಇಲ್ಲಿ ನೋಡ್ಬೋದು ನೀವು, ಒಂದು ತಾಯಿ ಮಗುನ ಮಗು ಎತ್ಕೊಂಡ್ರು. ಆದ್ರೆ ತಾಯಿ ಜೀವನದ ಎಲ್ಲ ಕತ್ತಲೆ ಎಲ್ಲ ಹೋಗತ್ತೆ ಅಂತ ಅದ್ರ ಮೀನಿಂಗ್ ಅಂತ ಹೇಳ್ತಾರೆ. ತಂದೆಗೆ ಜೀವನ ಏನಾಗ್ಬೇಕು ಅವಾಗ? ಮಕ್ಕಳ ಜೊತೆಲಿ ಇರ್ತಾರ. ಮಗು ಆದ್ರೆ ತಾಯಿ ಜೀವನ ಬೆಳಕಿಗೆ ಬರುತ್ತೆ. ಹೌದು. ಕರೆಕ್ಟಾ? ಹೌದು. ಆ ಬೆಳಕಚ್ಚದೆ ತಂದೆ. ಹೌದು. ಅದಕ್ಕಷ್ಟೇ ಅಲ್ವಾ? ಒಂಥರ ಹಂಗೆ ಗ್ಯಾಸ್ ಲೈಟ್ ಇದ್ದಾಗೆ ಗಂಡ ಹೆಂಡತಿ. ಓಕೆ ಅರ್ನಾಬ್, ನಿನ್ಗೋಸ್ಕರ ಇದು ಗಿಫ್ಟ್. ಓಕೆ, BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವ್ರ ಕಡೆಯಿಂದ ನಿಮ್ಗೊಂದು ತುಂಬಾ thanks. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ಕಡೆಯ ಸುತ್ತಿನಲ್ಲಿ ಏನ್ ಮಾಡ್ತಾರೆ ನೋಡೋಣ. ನೀನ್ ನಂಗೆ ಏನೋ ಗೇಮ್ ಹೇಳ್ಕೊಡ್ತೀನಿ ಅಂದಲ್ಲ, ಬೈಲ್. ನಾವು ಹೀಗೀಗ್ ಮಾಡ್ತೀವಿ 2 ಸತಿ. ಫಸ್ಟ್ ನಿಮ್ ಹೆಸರು ಹೇಳ್ಬಿಟ್ಟು ಆಮೇಲೆ ನಮ್ ಹೆಸರು ಹೇಳ್ಬೇಕು, ಯಾವ್ದಾರು ಒಬ್ರದ್ದು. ಈ ಆಟದವ್ರು ಗೆದ್ರೆ ನಾನು ನಿಮಗೆ ಒಂದು ಕಿಸ್ ಕೊಡ್ತೀನಿ. ಸೋತ್ರೆ ನಾನು ನಿನಗೆ ಕೊಡ್ತೀನಿ. ನಮ್ಗೆ ಆಟ ತೋರ್ಸ. ಆಡ್ಕೊಡ್ಸಿ. ದಿಶಾ ದಿಶಾ ಉದಿತ್ 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 ದಿಶಾ 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 ಉದಿತ್ ಉದಿತ್ ಈ ತರ ಆಡಬೇಕು. ಸೃಜನ್ ಸೃಜನ್, ದಿಶಾ ದಿಶಾ, ಉದಿತ್ ಉದಿತ್. ಔಟ್ 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 ಔಟ್. ಇಬ್ರು ಹೆಸರು ಹೇಳ್ಬಾರ್ದು, ಮತ್ತೆ ಒಬ್ರದೇ ಹೆಸರು ಹೇಳ್ಬೇಕು. ಸೃಜನ್ ಸೃಜನ್ ಅನ್ಬೇಕು, ದಿಶಾ ದಿಶಾ ಅನ್ಬೇಕು, ಅಷ್ಟೇನಾ? ಅಷ್ಟೇ. ಇನ್ನೂ ಈಸಿ. ಸೃಜನ್ ಸೃಜನ್, ದಿಶಾ ದಿಶಾ. ದಿಶಾ ದಿಶಾ ಉದಿತ್ 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 ಸೃಜನ್ ಸೃಜನ್. ಸೃಜನ್ ಸೃಜನ್, ದಿಶಾ ದಿಶಾ. ದಿಶಾ ದಿಶಾ ಸೃಜನ್ ಸೃಜನ್. ಔಟ್ 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 ಔಟ್. ಬಿಡಂಗಿಲ್ಲ, ಹೆಸರು ಬಿಡಂಗಿಲ್ಲ, ಕಂಟಿನ್ಯೂಸ್ ಹೇಳ್ಬೇಕು. ನೀನ್ ಸೃಜನ್ ಅಂದ್ರೆ ಸೃಜನ್ ಅನ್ಬೇಕಾ? ಸರಿ, ಇವಾಗ ನಾನು ಸಾತೋದೆ, ಮುತ್ಕೊಡ್ತೀನಿ ಬಾಯ್. ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ನೀವು ಬರ್ತೇನ್ರಿ ಇದು? ಸೃಜನ್ ಸೃಜನ್ ಟೀಚರ್ ಟೀಚರ್, ಸೃಜನ್ ಸೃಜನ್ ಟೀಚರ್ ಟೀಚರ್, ಸೃಜನ್ ಸೃಜನ್ ಮಾನ್ಸ ಮಾನ್ಸ. ಹೇಳ. ಕಡೆಯ ಸುತ್ತ ಮಮ್ಮಿ ನಂಬರ್ 1 ರೆಡಿ ಇದೀರಾ? ರೆಡಿ. ನನ್ನ ಕಸಿನ್ ಸಿಸ್ಟರ್ ಅಂತ ಹೇಳಿದ್ನಲ್ಲ, ಅವಳ ಹೆಸರು ದಿವ್ಯಾ, ಅವಳ ಮಗಳ ಹೆಸರು ದಿಶಾ. ಎಂತ ಕೋಇನ್ಸಿಡೆನ್ಸ್ ಅಲ್ಲಿ ಇದೀರಾ. ಇವಾಗ ನೀವಿಬ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನೋಡ್ಬೇಕು. ಇಲ್ಲಿ ಕಾಣಿಸ್ತಿರೋ ಹಾಗೆ ನೀವು ಜೀವನದಲ್ಲಿ ತುಂಬಾ ಮೇಲ್ ಹೋಗ್ಬೇಕು ಅಂದ್ಬಿಟ್ಟು ಮೆಟ್ಲು, ತುಂಬಾ ಮೇಲಲ್ಲ, ಅಲ್ಲಿವರೆಗೂ ಹೋಗ್ಬೇಕು ಅಂತ ಮೆಟ್ಲನ್ನ ಕಟ್ಟಿದೀವಿ. ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ಸ್ಟಾರ್ಟ್ ಅಂತೀನಿ, ಅವಾಗ ಇಬ್ರು ಜೊತೆಲೆ ಹತ್ತೀರಾ. ಓಕೆ, ಅಲ್ಲಿ 4 ಬ್ಯಾಗ್ಗಳಿದೆ, ಹತ್ತಿ ನೀವು ಬ್ಯಾಗ್ಗಳನ್ನ ಬಿಸಾಕ್ತೀರಾ. ನೀವೇನ್ ಮಾಡ್ಬೇಕು, ಆ ಬ್ಯಾಗ್ ಅಲ್ಲಿ ಪಜಲ್ ಇದೆ. ಓಕೆ, ಅದೇನ್ ಪಜಲ್ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಮ್ಮಿ ನಂಬರ್ 1 ಅಂತ. ಸೊ ಆ ತರ ಪಜಲ್ ಇದೆ, ಮೇಲ್ಗಡೆ ಜಿ ಕನ್ನಡ ಅಂತ ಇರುತ್ತೆ. ಸೊ ನೀವು ಕಂಪ್ಲೀಟ್ ಪಜಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಯಾರು ಫಸ್ಟ್ ಮಾಡ್ತೀರಾ ಅವರು ನೆಕ್ಸ್ಟ್ ಮಮ್ಮಿ ನಂಬರ್ 1 ಆಗ್ತಾರೆ. ರೆಡಿನಾ? ಹುಷಾರು. ಈ 4 ಬ್ಯಾಗು ನಿಮ್ದು, ಈ 4 ಬ್ಯಾಗು ನಿಮ್ದು. ನೋಡ್ಕೋಬೇಕು, ಎಕ್ಸ್ಚೇಂಜ್ ಆದ್ರೆ ನನಗೆ ಗೊತ್ತಿಲ್ಲ, ಆಮೇಲೆ ಹೇಳ್ಬಿಟ್ಟಿದ್ದೀನಿ ಈಗಲೇ. ರೆಡಿ ಅಂಡ್ ಯೋರ್ ಟೈಮ್ ಸ್ಟಾರ್ಟ್. ಪಜಲ್ ರೆಡಿ ಮಾಡೋದು. ಬನ್ನಿ ಫಸ್ಟು. ಅದು ಹೊಡ್ರಿ. ಕಿವಿಗೆ ಹೂವು ಇಟ್ಟಂಗೆ ಇರ್ತಾ ಇದೀರಿ. ಸೆಂಟ್ರ್ ತಾನೇ ಬರ್ಬೇಕು ಸ್ಪೀಕರ್ನ. ನೋಡ್ಕೊಳ್ಳಿ ಬೋರ್ಡು, ಹಿಂದ್ಗಡೆ ಬೋರ್ಡ್ ನೋಡ್ಕೊಳ್ಳಿ, ಮೇಲ್ ಹಾಕ್ರಿ. ಆ ಬೋರ್ಡ್ ಕರೆಕ್ಟ್ ಆಗಿರುತ್ತೆ. ಜಿ ಕನ್ನಡ ಬರುತ್ತೆ, ಜಿ ಕನ್ನಡ ಲೋಗೋ ಇರುತ್ತೆ ನೋಡಿ.
ಅಲ್ಲೊಂದಷ್ಟು ಬ್ಲಾಕ್ಸ್ ಇದೆ. ಹೇಗಾಯ್ತು ಫಾಸ್ಟ್ ಫಾಸ್ಟ್ ಫಾಸ್ಟ್. ಹಂಗ ಕಲೇರಿದ್ದು ವೈ ಅದು ವೈ ಕಡೆ. ವೈಟ್ ಇಸ್ಬೇಕು ಇದಕ್ಕೆ ನಂಬರ್ 1 ನೋಡು ಕಂಪ್ಲೀಟ್ ಮಾಡಿ. ನೋಡು ಆ ಕಡೆ 10 9 8 7 6 5 4 3 2. ಓಕೆ ಮಮ್ಮೀಸ್ ಹೇಗಿತ್ತು? ಚೆನ್ನಾಗಿತ್ತು. ಹತ್ತಬೇಕಾದ್ರೆ ಏನ್ ಕಷ್ಟನೇ ಆಗ್ಲಿಲ್ಲ ಇಲ್ಲ ಎಷ್ಟು ಮೇಲೆ ಕಟ್ಟಿದ್ರಿ ಅವ್ರ ಲ್ಯಾಡರ್ ಅಲ್ಲಿ ಕೆಳಗಿತ್ತು ನನ್ನ ಲ್ಯಾಡರ್ ಅಲ್ಲಿ ಮೇಲೆ ನಮ್ಮಮ್ಮ ನಮ್ಮಮ್ಮ ಯಾವಾಗ್ಲೂ ಮರ ಹತ್ತಿರ್ತಾರೆ ಅದಕ್ಕೆ ಯಾವಾಗ್ಲೇ? ಅದಕ್ಕೆ ಹತ್ಬಿಟ್ರು ಇದ್ ಮಾಡಿತ್ತು ಪಜಲ್ ಇಲ್ಲ ಚಿಕ್ಕಲ್ಲಿರ್ಬೇಕಾದ್ರೆ ಹತ್ತಿದ್ರಂತೆ ಅವ್ರು ಚಿಕ್ಕವರ ಇರುವಾಗ ಹತ್ತ ನಿಂಗೆ ಹೆಂಗ್ ಗೊತ್ತು? ಅವ್ರು ಹೇಳಿದ್ರು. ಹೌದಾ? ನೀವು ಮರಕೋತಿ ಆಟ ಆಡ್ತಾ ಇದ್ದೀರಾ ಕೋತಿ ಮರಿ ಆಟ ಆಡ್ತಾ ಇದ್ದೀರಾ ಕರೆಕ್ಟ್ ಆಗಿ? ಯಾವ್ದು ಇಲ್ಲ, ಎರಡು ಅಲ್ಲ. ಓಕೆ, ಈಗ ಯಾರ್ಯಾರು ಹಿಂಗೆ ಮಾಡಿದಿರಾ ನೋಡೋಣ. ಫಸ್ಟ್ ನಮ್ಮ ಬಾಡಿ ಬಿಲ್ಡರ್ ಹೆಂಗ್ ಮಾಡಿದ್ರು. ದಿವ್ಯಾ ಬೇಡ ನೋಡೋದು. ಏಕೆ ಹೀಗಾಯ್ತೋ ನಾನು ಕಾಣೇನು. ನಿಮ್ಮಮ್ಮ ಮರಕೋತಿ ಆಟ ಆಡಿ ಪಾಪ ಅಷ್ಟೆಲ್ಲ ಬೇಗ ಆಯ್ತು ಬಿಸಾಕಿದ್ರು. ನೀನ್ ಕರೆಕ್ಟ್ ಆಗಿ ಮಮ್ಮಿ ನಂಬರ್ 1 ಕಂಪ್ಲೀಟ್ ಮಾಡಿಲ್ವಲ್ಲ? ಮಾಡ್ತಿದ್ದೆ ಅಮ್ಮ ಅಲ್ಲಿ ನಿಂತ್ಕೊಬಿಟ್ಟು ಪ್ರಾಬ್ಲಮ್ ಇರೋದು ಮಮ್ಮಿಲಿ, ನಿನ್ನಲ್ಲ. ಬರ ಇಲ್ಲಿ, ಬರ ಇಲ್ಲಿ. ನಾನು ಕಣ್ಣಿದ್ದನ್ನು ನೋಡ್ಕೋತೀನಿ. ಬಾ 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 ಬಾ. ಇವತ್ತು ನನ್ನ ಜನ್ಮ ಪಾವನವಾಯಿತು, ಯಾಕಂದ್ರೆ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದಿರಲ್ಲಪ್ಪ. ಅಬ್ಬಾ, ಇಷ್ಟು ಸಂಚಿಕೆಯಲ್ಲಿ ಫಸ್ಟ್ ಟೈಮು ಈ ಪಜಲ್ನ ಕಂಪ್ಲೀಟ್ ಮಾಡಿರೋದು. ಬಡ್ರಿ ಹ್ಯಾಂಡ್ಲ ನೋಡಿ ಇಲ್ಲಿ ಮಮ್ಮಿ ಅನ್ನೋದ್ನ ಇದು ಇಲ್ಲಿಗೆ ಬರ್ಬೇಕಿತ್ತು, ಇಲ್ಲಿಗೆ. ಸರಿ, ನಿಂದ್ರಲ್ಲಿ MM ತೋರ್ಸು ಹೋಗಿ. ದಿವ್ಯಾ, ದಿಶಾ, ಚೇತನ ಅಂಡ್ ಉದಿತ್ ಸೂಪರ್ ಆಗಿ ಹೇಗಿತ್ತು ಮಮ್ಮಿ ನಂಬರ್ 1? ಚೆನ್ನಾಗಿತ್ತು. ಬೇರೆ ಏನಾದ್ರು ಹೇಳ್ರಿ, ಎಲ್ಲರೂ ಬಂದಿದ್ದು ಚೆನ್ನಾಗಿತ್ತು. ಬೇರೆ ಏನಾದ್ರು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಯಾವತ್ತೂ ಆಡಿಲ್ಲ, ಯಾವತ್ತೂ ಮಾಡಿಲ್ಲ, ಖುಷಿ ಆಯ್ತು ಫಸ್ಟ್ ಟೈಮ್ ಬಂದ್ ಮಾಡಿರೋದು. ನಾವು ಇದನ್ನ 10 ವರ್ಷದಿಂದ ಮಾಡ್ಕೊಂಡೇ ಬರ್ತಾ ಇದೀವಿ. ಇಲ್ಲ, ನಾವು ಹೊಸದಾಗಿ ಮಾಡಿದ್ವಿ. ನಿಂಗೆ ಹೇಗಿತ್ತು? ಚೆನ್ನಾಗಿತ್ತಾ? ಸಖತ್ತಾಗಿತ್ತು, ಮಸ್ತಾಗಿತ್ತು. ಸಖತ್ತಾಗಿತ್ತು, ಮಸ್ತಾಗಿತ್ತು. ಓಕೆ, ಮೌಂಟ್ ಲಿಟರಾ ಜಿ ಸ್ಕೂಲ್, ಗ್ರೇಟ್ ಸ್ಕೂಲ್, ಗ್ರೇಟ್ ಫ್ಯೂಚರ್. ಇದು ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ಒಳ್ಳೆ ಸ್ಕೂಲ್ ಇದ್ರೇನೆ ಒಳ್ಳೆ ಫ್ಯೂಚರ್ ಕೊಡೋದಕ್ಕಾಗೋದು. ಯಾಕಂದ್ರೆ ಕಿಡ್ಸ್ ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಅಂತಾರೆ. ನಾವು 3 ಜನ ನಾವು ಫ್ಯೂಚರ್ ಆಫ್ ದ ಕಂಟ್ರಿ. ಸೊ ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಸ್ಕೂಲ್ ಸಿಕ್ಕಿರೋದ್ರಿಂದ ನಾವು ಒಳ್ಳೆ ಫ್ಯೂಚರ್ ಅನ್ನ ಕೊಡ್ತೀವಿ ಅಲ್ವಾ? ನಾನು ಕಿಡ್ ತಾನೆ. ಓಕೆ, ಈಗ ಆಲ್ ಕಿಡ್ಸ್ ವಿ ವಿಲ್ ಡೂ ಒನ್ ಡಾನ್ಸ್. ಕಾಣದಂತೆ ಮಾಯವಾದನು, ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು. ನಾವು ತುಂಬಾ ಚೆನ್ನಾಗಿ ಆಡಿದಕ್ಕೆ ಓಕೆ, ನಿಮ್ಗೆ ಒಂದು ಬ್ಯೂಟಿಫುಲ್ ಗೆಸ್ಟ್ ಬಾರು. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಒಂದು ಸಾರಿ, ಹಾಗೆ ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಓಕೆ, ಬನ್ನಿ ಕೂತ್ಕೊಳ್ಳಿ. ಇದೇ ತರ ಮಜಾ ಬೇಕು ಅಂದ್ರೆ ಪ್ರತಿನಿತ್ಯ ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ಟ್ಯೂನ್ ಇನ್ ಟು 92.7 ಬಿಗ್ FM ಅಪ್ಪ. ಅಲ್ಲಿ ನಾನು ಮತ್ತೆ ಪಟಾಕಿ ಸುದಿ ಪ್ರತಿನಿತ್ಯ ನಿಮ್ಮ ಹತ್ರ 7 ಗಂಟೆಯಿಂದ 11 ಗಂಟೆವರೆಗೂ ಮಾತಾಡ್ತಾನೆ ಇರ್ತೀವಿ, ಈ ತರ ತಲೆ ಮಾಡ್ತಾನೆ ಇರ್ತೀವಿ. ಸೊ ಮರಿಬೇಡಿ, 92.7 ಬಿಗ್ FM
ಲೈಫ್ ಸೂಪರ್ ಗುರು. ಓಕೆ, ಈಗ ನಿಮ್ಮ ಸೂಪರ್ ಆಗಿರೋ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಪ್ರೈಸಸ್ ಅನ್ನ ಕೊಟ್ಬಿಡೋಣ. ಓಕೆ, ಬನ್ರಿ ಕೆಲ್ಸ. ಈ ಸಂಚಿಕೆಯ ಮೊಮ್ಮೆ ನಂಬರ್ 1 DS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆಯವರ ಕಡೆಯಿಂದ ನಿಮಗೆ ಒಂದು ಸಾರಿ, ಹಾಗೆ ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್ ಅಂಡ್ ಜಿ ಕನ್ನಡ ವಾಹಿನಿಯ ಪರವಾಗಿ 21 ಇಂಚ್ ಕಲರ್ LCD TV. ಥ್ಯಾಂಕ್ ಯು. ಹಾ ಅಮ್ಮ, ಇವಾಗ ನೀವಿಬ್ರು ಹಂಗೆ ಒಂದು ವಾಕ್ ಹೋಗಿ ಬಂದ್ರೆ ಚೇತನ ಅಂಡ್ ಉದಿತ್ ನೋಡಿ ಸಂತೋಷ ಪಟ್ಟು ಆನಂದವಾಗ್ಬಿಡುತ್ತೆ. ಹೋಗಿ ಒಂದು ವಾಕ್. ನೀವೆಲ್ಲ ಮಜಾ ಮಾಡಿದ್ರಲ್ಲ, ನಾವು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಸೊ ಮರಿಬೇಡಿ ವೀಕ್ಷಕರೇ, ನಾಳೆ 8 ಗಂಟೆಯಿಂದ ನಿಮ್ಮ ಚಾನೆಲ್ ನಲ್ಲಿ ಶುರು ಆಗ್ತಾ ಇರುವಂತಹ ನೂತನ ಧಾರಾವಾಹಿ ಅಸಂಭವ. ಇದನ್ನ ನೋಡಿ, ತುಂಬಾ ಒಳ್ಳೆ ಕತೆ, ತುಂಬಾ ಒಳ್ಳೆ ಆರ್ಟಿಸ್ಟ್, ಆಮೇಲೆ ಸೂಪರ್ ಹಿಟ್ ಸೀರಿಯಲ್ ರೀ. ಸೊ ನಾಳೆಯಿಂದ ಮಜಾ ಮಾಡ್ತೀರಿ. ಓಕೆ, ನಾನು ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ನಿಮ್ಮ ಜೊತೆ 4 ಮಮ್ಮೀಸ್ನ ಕರ್ಕೊಂಡ್ ಬರ್ತೀನಿ. ಇದೇ ತರ ತರಲೆ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಮರಿಬೇಡಿ, ಗಿರ್ಜಮನ್ ಸಾನು, ನಾನು ನಿಮ್ಮ ಸುಜನ್ನು. ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್. ನೀವು ನೋಡ್ತಾ ಇದ್ದೀರಾ ಮೂವಿ ನಂಬರ್ 1.